ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಸರಸ್ವತಿ ಲಕ್ಷ್ಮೀನಾರಾಯಣ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಈ ವಾರಾಹಿ ಅಮ್ಮ, ಶೀಘ್ರದಲ್ಲಿ ವಾರಾಹಿ ನವರಾತ್ರಿ ಅಮ್ಮನನ್ನು ಯಾರು ಪೂಜೆ ಮಾಡಬಾರದು, ಯಾರು ಪೂಜೆ ಮಾಡಬೇಕು ಅನ್ನೋದು ನಾನಿಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ. ಈ ವಿಡಿಯೋವನ್ನು ಯಾರು ವೀಕ್ಷಣೆ ಮಾಡುತ್ತಿದ್ದೀರಾ, ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ, ವಾರಾಹಿ ತಾಯಿ ಯಾರು? ಪುರಾಣದಲ್ಲಿ ಈ ವಾರಾಹಿ ಉಲ್ಲೇಖವಿದೆಯಾ? ಹೌದು. ತಂತ್ರಶಾಸ್ತ್ರದಲ್ಲಿ ತುಂಬ ರಹಸ್ಯಗಳಿವೆ. ಇದರಲ್ಲಿ ಮುಖ್ಯವಾಗಿ 3 ರಹಸ್ಯಗಳನ್ನು ನಿಮಗೆ ಹೇಳುತ್ತೇನೆ. ತಾಯಿಯ ಸ್ವರೂಪ ಎಲ್ಲಿಂದ ಬಂತು ಎಂದು ಇಲ್ಲಿ ತಿಳಿಯೋಣ ಬನ್ನಿ. ಪ್ರಮುಖವಾಗಿ ಬ್ರಹ್ಮಾಂಡ ಪುರಾಣದಲ್ಲಿ, ಅಂದರೆ ಲಲಿತ ಉಪಾಕ್ಷ, ಲಲಿತ ಚರಿತ್ರೆ, ಅಂದರೆ ಬಂಡಾಸುರನನ್ನು ನಾಶ ಮಾಡಲು ಅವತಾರವೆತ್ತಿದರೆನ್ನಲಾಗಿ ದೇವಾನುದೇವತೆಗಳು ನಿಮಗೆ ಸಹಕಾರ ನೀಡುತ್ತೇವೆ ಎಂದು ಹೇಳಿದಾಗ, ಬೇಡ, ನೀವು ಯಾರೂ ಮಾಡಲು ಸಾಧ್ಯವಿಲ್ಲ, ಅದು ಆಗುವುದಿಲ್ಲ, ನಿಮ್ಮಿಂದ ಸಾಧ್ಯವಾಗುವುದಿಲ್ಲ, ನನ್ನಲ್ಲೇ ನಾನು ಒಂದು ಸೃಷ್ಟಿಯನ್ನು ಪ್ರಾರಂಭ ಮಾಡುತ್ತೇನೆ ಎನ್ನಲಾಗಿ ಲಲಿತಾಂಬೆಯು ಹೇಳುತ್ತಾರೆ. ತನ್ನಲ್ಲಿ ಒಂದು ಸೃಷ್ಟಿಯನ್ನು ಉದ್ಭವಿಸಿ ಆ ತಾಯಿಯಿಂದ ಸೃಷ್ಟಿಸಿರುವಂತಹ, ಅಂದರೆ ತಾಯಿಯ ಹೃದಯ ಭಾಗದಿಂದ ಬಾಲ ತ್ರಿಪುರ ಸುಂದರಿ ಅಮ್ಮ ತಾಯಿ ಬುದ್ಧಿಶಕ್ತಿಯಿಂದ ಶ್ಯಾಮಲಾದೇವಿ ಸೃಷ್ಟಿಯಾಯಿತು. ಹಾಗೆ ಲಲಿತಾಂಬೆಗೆ ನಾನು ಎಂಬ ಅಹಂಭಾವವಿರುತ್ತದೆ. ಹೌದು, ಪ್ರತಿಯೊಬ್ಬರಿಗೂ ಅಹಂಭಾವ ಅನ್ನೋದು ಇದ್ದೇ ಇರುತ್ತದೆ, ಖಂಡಿತವಾಗಿ. ಅದೇ ರೀತಿಯಲ್ಲಿ ಶ್ರೀ ಲಲಿತಾಂಬೆಗೂ ಅಹಂಭಾವ ಅನ್ನೋದು ಇತ್ತು. ಅದು ಎಲ್ಲರಿಗೂ ಯಾವ ಭಾವವಿರುತ್ತದೆ ಅದರ ಮೇಲೆ ತಿಳಿದಿರುತ್ತದೆ. ಹಾಗೆಯೇ ಈ ತಾಯಿಯಿಂದ ವಾರಾಹಿ ಅಮ್ಮ ಜನಿಸಿದರು. ಯಾರು? ವಾರಾಹಿ ಅಮ್ಮ ಜನಿಸಿದರು. ವಾರಾಹಿ ತಾಯಿಗೆ ಗಿರಿಚಕ್ರ ರಥವನ್ನು ನೀಡಿದರು. ಸೈನ್ಯವನ್ನು, ಅಂದರೆ ಸೈನ್ಯಾಧ್ಯಕ್ಷಳಾಗಿ ನೇಮಿಸಲಾಗಿ ಅಲ್ಲಿಂದ ವಿಷಂಗುಡು ಅನ್ನುವಂತಹ ರಾಕ್ಷಸನನ್ನು ಸಂಹಾರ ಮಾಡಿದರು ಈ ವಾರಾಹಿ ಅಮ್ಮ. ಲಲಿತ ಸಹಸ್ರನಾಮದಲ್ಲಿ ಗಿರಿಚಕ್ರ ರಥರೂಢ ದಂಡನಾಥ ಪುರಸ್ಕೃತ ವಿಷಾಂಗ ಪ್ರಾಣಹರಣ ವಾರಾಹಿ ವಿದ್ಯಾನಂದಿತ. ಈ ಲಲಿತ ಸಹಸ್ರನಾಮದಲ್ಲಿ ಈ ಥರ ಒಂದು ವಾರಾಹಿಯ ಒಂದು ಮಂತ್ರವನ್ನು ನಾವು ನೋಡಬಹುದು. ವಾರಾಹಿ ತಾಯಿಯ ಮೊಟ್ಟ ಮೊದಲು ಹುಟ್ಟಿದ ಲಲಿತಾಂಬೆಯಿಂದ ಲಲಿತಾದೇವಿ ಕಾಮಾಕ್ಷಿ ಹೇಗೆ, ಹಾಗೆ ಲಲಿತಾದೇವಿಯಿಂದ ವಾರಾಹಿ ಜನಿಸಿದರು ಎನ್ನಲಾಗಿದೆ. ಸಪ್ತಮಾತೃಕ ಸ್ವರೂಪಗಳು, ಅಂದರೆ ದೇವಿ ಮಹಾತ್ಮೆ ತಿಳಿದವರಿಗೆ ಈ ಎಲ್ಲ ಒಂದು ವಿಷಯ ತಿಳಿದಿರುತ್ತದೆ. ಹಾಗೆಯೇ ಮಾತೃಕ ಸ್ವರೂಪ, ಅಂದರೆ ತಾಯಿಯ ಹೃದಯ ಸ್ವರೂಪ. ಶುಂಭ ನಿಶುಂಭರನ್ನು ಸಂಹಾರ ಮಾಡಲು ಅವರವರ ದೇವತೆಗಳು ಅವರ ಹೃದಯ ಭಾಗವಾಗಿ ಬ್ರಹ್ಮ ಸರಸ್ವತಿಯನ್ನು, ಬ್ರಾಹ್ಮಿ ರೂಪದಲ್ಲಿ, ಈಶ್ವರಿ ರೂಪದಲ್ಲಿ, ವಿಷ್ಣುಮೂರ್ತಿ ವೈಷ್ಣವಿ ರೂಪದಲ್ಲಿ, ಕುಮಾರಸ್ವಾಮಿ ಕುಮಾರಿ ರೂಪದಲ್ಲಿ, ವರಹಸ್ವಾಮಿ ವಾರಾಹಿ ರೂಪದಲ್ಲಿ, ನರಸಿಂಹಸ್ವಾಮಿ ಸಿಂಹಿಣಿ ರೂಪದಲ್ಲಿ, ಹೀಗೆ ಹೊರಬಂದಂತಹ ಶಕ್ತಿಯೇ ವಾರಾಹಿ ತಾಯಿ. ನಿಮಗೆ ಈ ಮಾತೃಕೆ ಸ್ವರೂಪದ ಬಗ್ಗೆ ಮಾಹಿತಿ ಬೇಕಾದಲ್ಲಿ ಕಮೆಂಟಲ್ಲಿ ಮಾತೃಕೆ ತಾಯಿಯ ಸ್ವರೂಪದ ಬಗ್ಗೆ ತಿಳಿಸಿಕೊಡಿ ಅಂತ ಕಮೆಂಟ್ ಮಾಡಿ. ನಾನು ಹೆಚ್ಚು ಕಮೆಂಟ್ ಬಂದಷ್ಟು ನಿಮಗೆ ಆ ಒಂದು ವಿಷಯದ ಬಗ್ಗೆ ವಿಡಿಯೋ ಮಾಡಿ ತಿಳಿಸಿಕೊಡುತ್ತೇನೆ. ಇದರಲ್ಲಿ ಸುಮಾರು ವಾರಾಹಿ ರೂಪಗಳಿವೆ. ಧೂಮ್ರ ವಾರಾಹಿ, ಕಿರಾತ ವಾರಾಹಿ ಮತ್ತು ಸ್ವಪ್ನ ವಾರಾಹಿ. ಈ ರೂಪಗಳನ್ನು ಗುರು ಶಿಕ್ಷಣದಲ್ಲಿ ಮಾತ್ರ ಮಾಡಬೇಕಾಗುತ್ತದೆ ಎಂದು ಹೇಳಲಾಗುತ್ತದೆ. ಈ ವಾರಾಹಿ ದೇವರನ್ನು ಯಾರು ಬೇಕಾದರೂ ಪೂಜೆ ಮಾಡಬಹುದು. ಇಂಥವರೇ ಮಾಡಬೇಕು, ಇವರೇ ಮಾಡಬೇಕು, ಈ ನಿಷ್ಠೆಯಲ್ಲೇ ಮಾಡಬೇಕು ಅನ್ನೋದು ಏನೂ ಇಲ್ಲ. ನೀವು ಹೇಗೆ ಬೇಕಾದರೂ ಈ ಒಂದು ಪೂಜೆಯನ್ನು ನೀವು ಮಾಡಬಹುದು. ಯಾವ ದೇವರುಗಳಿಗೆ ಅದರದೇ ಆದ ಆಚರಣೆಗಳಿರುತ್ತದೆ. ಖಂಡಿತವಾಗಿ ಆ ದೇವರದ್ದು ಆಚರಣೆಗಳು ಪ್ರತಿಯೊಂದು ದೇವರಿಗೂ ಇದ್ದೇ ಇರುತ್ತದೆ. ಅದೇ ರೀತಿಯಲ್ಲಿ ನೀವು ಆಚರಣೆ ಮಾಡಬೇಕಾಗುತ್ತದೆ.
ಈ ಪೂಜೆಯನ್ನು ಬ್ರಹ್ಮವಿದ್ಯೆ ಸಾತ್ವಿಕ ರೂಪದಿಂದ ಮಾಡಬೇಕಾಗುತ್ತದೆ. ವಾಮಾಚಾರದ ಬೇರೆ ರೀತಿಯಲ್ಲಿ ಮಾಡಬಾರದು, ಅಂದರೆ ಸಾತ್ವಿಕ ರೂಪದಿಂದ ಮಾತ್ರ ಮಾಡಬೇಕಾಗುತ್ತದೆ. ಈ ಪೂಜೆ ವಾರಾಹಿ ಪೂಜೆಯನ್ನು ಮಾಡುವುದರಿಂದ ಈ ಪೂಜೆಯನ್ನು ನಿಯಮ ನಿಷ್ಠೆಯಿಂದ ಮಾಡಿದ್ದೇ ಆದಲ್ಲಿ ಒಳ್ಳೆಯ ಪ್ರತಿಫಲವಂತೂ ಸಿಗುತ್ತದೆ. ಈ ವಾರಾಹಿ ಅಮ್ಮ ಯಾರು? ಮನಸ್ಸಿನಲ್ಲಿ ಅಸೂಯೆ, ದ್ವೇಷ, ಹಾಗೆ ಕ್ರೋಧ, ಧೂರ್ತತನ ಲಕ್ಷಣಗಳನ್ನು ಹೊಂದಿರುವವರು ಈ ವಾರಾಹಿ ಅಮ್ಮ ಅವರನ್ನು ದೂರವಿಡುತ್ತದೆ. ಅಂತಹ ಒಂದು ಲಕ್ಷಣಗಳು ಯಾರಲ್ಲಿ ಇಲ್ಲವೋ ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯ ಭಾವದಿಂದ ಈ ಒಂದು ಅಮ್ಮನನ್ನು ಬೇಡಿದ್ದೇ ಆದಲ್ಲಿ ನಿಮಗೆ ಫಲವಂತೂ ದೊರಕುತ್ತದೆ. ವಾರಾಹಿ ನವರಾತ್ರಿಗಳು ಯಾವಾಗ ಮತ್ತು ಯಾವ ದಿನ ಆಚರಣೆ ಮಾಡಬೇಕು ಅಂತ ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಈ ಒಂದು ವಾರಾಹಿ ಅಮ್ಮ ಹೇಗೆ ಹುಟ್ಟಿ ಬಂದರು, ಅವರ ಒಂದು ಹಿನ್ನೆಲೆ ಏನು, ಸೊ ಯಾವ ರೀತಿಯಲ್ಲಿ ಬಂದರು ಅನ್ನೋದು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ನಂತರ ಈ ಒಂದು ಶೀಘ್ರದಲ್ಲಿ ವಾರಾಹಿ ನವರಾತ್ರಿಗಳು ಶುರುವಾಗುತ್ತಿದೆ. ಈ ಒಂದು ನವರಾತ್ರಿಯನ್ನು ಹೇಗೆ ಮಾಡಬೇಕು, ಎಷ್ಟು ದಿನಗಳ ಕಾಲ ಮಾಡಬೇಕು ಮತ್ತು ಯಾವ ರೀತಿಯಲ್ಲಿ ನಿಯಮ ನಿಷ್ಠೆಗಳಿಂದ ನಾವು ಆಚರಣೆ ಮಾಡಬೇಕು ಎಂದು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಸೊ ಕಮೆಂಟ್ ಮುಖಾಂತರ ನೀವು ತಿಳಿಸಿಕೊಡಿ, ವಿಡಿಯೋ ಅಂತ ಟೈಪ್ ಮಾಡಿ, ಸೊ ಪೂಜಾ ವಿಧಾನ ಅಂತ ಟೈಪ್ ಮಾಡಿ ಕಳಿಸಿಕೊಡಿ. ಹೆಚ್ಚು ವಿಡಿಯೋ ಬಂದಷ್ಟು ನಾನು ನಿಮಗೆ ವಿಡಿಯೋವನ್ನು ಮಾಡಿ ಕಳಿಸಿಕೊಡುತ್ತೇನೆ. ಸೊ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕೆ